ಕಳೆದ ವಾರ ನಮ್ಮ ಜಿಲ್ಲೆಯಲ್ಲಿ 2 ಆತ್ಮಹತ್ಯೆ ಪ್ರಕರಣಗಳು ಸಾಲಗಾರರ ಕಿರುಕುಳದಿಂದ ಆಗಿರತಕ್ಕಂಥದ್ದು ವರದಿಯಾಗಿದೆ. ಒಂದು ಅಥಣಿಯಲ್ಲಿ 4/12/24ರಂದು, ಮತ್ತೊಂದು ರಾಯಬಾಗ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ 30/11/24ರಂದು. ಈ ರಾಯಬಾಗ್ ಪ್ರಕರಣದಲ್ಲಿ ಅಪ್ಪ ಸಾಹೇಬನಂತವನು ತಾನು ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡು ಅದರಲ್ಲಿ ಈ ರೀತಿ ನನಗೆ ಇಬ್ಬರು ಆರೋಪಿಗಳು ರೇಖಾ ತುಕಾರಾಮ್ ಪವಾರ್ ಮತ್ತು ಭೀಮು ಪಾಟೀಲ್ನವರು ನನಗೆ ಸಾಲದ ಬಗ್ಗೆ ಕಿರುಕುಳ ಕೊಡ್ತಾ ಇದ್ರು. ನಾನು ಆಲ್ರೆಡಿ ಅವ್ರ ಹತ್ರ ಸಾಲ ತಗೊಂಡು ಅದನ್ನು ಸಾಕಷ್ಟು ತೀರಿಸಿದ್ರು ಕೂಡ ಅವ್ರ ಮೇಲಿನ ಮೇಲೆ ನನಗೆ ತೊಂದರೆ ಕೊಡ್ತಾ ಇದ್ರು ಅನ್ನೋಂಥ ಒಂದು ಸೆಲ್ಫಿ ವಿಡಿಯೋ ಮಾಡಿ ಹಾಕಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಆ ವಿಚಾರ ಮತ್ತು ಇನ್ನೊಂದು ಅಥಣಿಯಲ್ಲಿ ಸುಮಾರು 50 ವರ್ಷದ ಸತ್ಯಪ್ಪ ಕಡಪಟ್ಟಿ ಇವನು ತೀರ್ಕೊಂಡಿರ್ತಕ್ಕಂಥದ್ದು. ಇವರು ಅಮೋಘ ತೀರ್ಕೊಂಡು ಇವ್ರ ಹತ್ರ ಸುಮಾರು 2 ಲಕ್ಷ ರೂಪಾಯಿ ಸಾಲ ತಗೊಂಡು ಅದನ್ನು ಕೊಡೋಕ್ಕಾಗದೆ ಸಾಲಗಾರರ ಕಿರುಕುಳದಿಂದ ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇವೆರಡೂ ಪ್ರಕರಣದಲ್ಲಿ ಆರೋಪಿಗಳ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ. ವಿಶೇಷವಾಗಿ ರಾಯಬಾಗ್ ಪ್ರಕರಣದಲ್ಲಿ ಈಗಾಗಲೇ 2 ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಅಥಣಿ ಪ್ರಕರಣದಲ್ಲಿ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಮತ್ತು ಈಗ ಫಿರ್ಯಾದುದಾರರಿಂದ ಈ ಸಾಲ ಕೊಟ್ಟಿರೋದಕ್ಕೆ ಮತ್ತು ಮರಳಿ ಕೊಟ್ಟಿರೋದಕ್ಕೆ ಕೆಲವೊಂದು ದಾಖಲೆಗಳನ್ನ ನಾವು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೇಳಿದ್ವಿ. ಅದು ಇನ್ನೂ ಮಾಡಿಲ್ಲ, ಬಟ್ ವಿಚಾರಣೆ ನಡೀತಾ ಇದೆ. ಆದರೆ ಈ ವಿಚಾರದಲ್ಲಿ ನಾನು ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನೆಂದರೆ, ಯಾವುದೇ ಕಾರಣಕ್ಕೂ ಕೂಡ ಈ ಆತ್ಮಹತ್ಯೆ ಅನ್ನುವಂಥದ್ದು ಯಾವುದೇ ಸಮಸ್ಯೆಗೂ ಕೂಡ ಪರಿಹಾರ ಅಲ್ಲ. ಮತ್ತು ಈ ರೀತಿ ಸಾಲಗಾರರು ತಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಷಯ ಇದ್ದರೆ ತಾವು ಹತ್ತಿರದ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ಬಂದು ಕೂಡ ನಮಗೆ ಕಂಪ್ಲೇಂಟ್ ಕೊಡ್ಬೋದು. ಜಿಲ್ಲೆಯಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ನಮ್ಮ ಜಿಲ್ಲೆಯ ವ್ಯಾಪ್ತಿಯ ಸೈಬರ್ ಕ್ರೈಮ್ ಆ್ಯಂಡ್ ಎಕನಾಮಿಕ್ ಅಫೆನ್ಸಸ್ ಆ್ಯಂಡ್ ನಾರ್ಕೋಟಿಕ್ಸ್ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಈ ರೀತಿ ಹಲವಾರು ದಾರಿಗಳಿದ್ದಾವೆ. ಈ ರೀತಿ ನಮ್ಮ ಗಮನಕ್ಕೆ ತಂದರೆ ಈ ರೀತಿ ಜನರಿಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೋ ಅವ್ರ ಮೇಲೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿಕ್ಕೆ ಒಂದು ಸ್ಪೆಷಲ್ ಕಾನೂನೇ ಇದೆ. ಇದನ್ನ ಜನರ ಒಳಿತಿಗೋಸ್ಕರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಅದರ ಉಪಯೋಗವನ್ನ ಸಾರ್ವಜನಿಕರು ಪಡ್ಕೊಳ್ಬೇಕು. ಅದ್ರ ಬದಲಾಗಿ ಈ ರೀತಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದು ಯಾವುದೇ ಪರಿಹಾರ ಅಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಮುಂಚೆ ಕೂಡ ಹಲವಾರು ಬಾರಿ ಸಾರ್ವಜನಿಕರು ನಮ್ಮ ಗಮನಕ್ಕೆ ಈ ರೀತಿ ಅನಧಿಕೃತವಾಗಿ ಏನು ಬಡ್ಡಿ ವ್ಯವಹಾರ ಮಾಡ್ತಾರೋ ಅಥವಾ ಅನಧಿಕೃತವಾಗಿ ಹೆಚ್ಚಿನ ಬಡ್ಡಿ ದರವನ್ನ ವಸೂಲಿ ಮಾಡ್ತಾರೋ ಅಂಥವ್ರ ಮೇಲೆ ಸುಮಾರು ಪ್ರಕರಣಗಳು ದಾಖಲಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಅವರಿಗೆ ಒದಗಿಸಬೇಕಂತ ನ್ಯಾಯವನ್ನು ಕೂಡ ನಾವು ಮಾನ್ಯ ನ್ಯಾಯಾಲಯಗಳ ಮೂಲಕ ಒದಗಿಸಿದ್ದೇವೆ. ಹಾಗಾಗಿ ಜನರು ಧೈರ್ಯದಿಂದ ನಮ್ಮ ಪೊಲೀಸ್ ಠಾಣೆಗಳಿಗೆ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳಿಗೆ ತಮ್ಮ ಅಳಲನ್ನು ತೋಡಬೇಕಾಗಿ ವಿನಂತಿ ಮಾಡ್ಕೊತೀನಿ. ಈ 2 ಪ್ರಕರಣದಲ್ಲೂ ಕೂಡ ಇವರು ಏನು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಆರೋಪಿಗಳು, ಅವರು ಯಾವುದೇ ಲೈಸೆನ್ಸ್ ಇಲ್ಲದೆ ಈ ವ್ಯವಹಾರವನ್ನ ಮಾಡ್ತಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಬಡ್ಡಿ ದಂಧೆಕೋರರಿಗೆ ಏನು ಹೇಳ್ತೀರಿ ಸರ್? ಹೆಚ್ಚಿನ ಬಡ್ಡಿ ದಂಧೆಕೋರರಿಗೆ ತಮ್ಮ ಮೂಲಕ ನಾನು ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೇನೆ. ಒಂದು ನಮ್ಮ ದೇಶದ ಕಾನೂನಿದೆ, ಈ ನೆಲದ ಕಾನೂನಿದೆ. ಅದ್ರ ಪ್ರಕಾರ ಅವರು ಏನು ತಾವೇನಾದರೂ ಲೇವಾದೇವಿ ವ್ಯವಹಾರ ಮಾಡೋದಿತ್ತಂತಂದ್ರೆ ಅದಕ್ಕೆ ಲೈಸೆನ್ಸ್ ತೆಗೆದುಕೊಂಡು ಮಾಡಬೇಕು. ಮತ್ತೆ ಅದ್ರ ಲೈಸೆನ್ಸ್ ತಗೋತಾರಂತಂದ್ರೆ ಅವರಿಗೊಂದು ಕಾನೂನು ಮತ್ತೆ ನಿಯಮಗಳು ಇರ್ತವೆ, ಅದನ್ನ ಪಾಲಿಸ್ಕೊಂಡು ಮಾಡಬೇಕು. ಅದರ ಹೊರತಾಗಿ ಈ ರೀತಿ ಲೈಸೆನ್ಸ್ ಇಲ್ಲದೆ ಮತ್ತೆ ಹೆಚ್ಚಿನ ಬಡ್ಡಿ ದರನ್ನ ವಸೂಲಿ ಮಾಡಿಕೊಂಡು ಈ ತರ ಮಾಡಿದ್ರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು.